ಈ ಥರ ಒಂದು ಇನ್ಸ್ಟಾಗ್ರಾಮ್ 3D ವೈರಲ್ ಫೋಟೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲಾಗಿ ಪಿಕ್ಸಾರ್ಟ್ನ ಓಪನ್ ಮಾಡ್ಕೊಳ್ಳಿ. ನಿಮಗೆ ಇದು ಬೇಕಾಗಿರೋ ಬ್ಯಾಕ್ಗ್ರೌಂಡು ಮತ್ತು PNGs ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸಿಂಪಲಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಸಿಂಪಲಾಗಿ ಪಿಕ್ಸಾರ್ಟ್ ಆ್ಯಪಲ್ಲಿ ಫಸ್ಟು ಇದೊಂದು ಸ್ಕೈ ಬ್ಯಾಕ್ಗ್ರೌಂಡನ್ನ ನೀವು ಓಪನ್ ಮಾಡ್ಕೊಳ್ಳಿ. ಸ್ಕೈ ಬ್ಯಾಕ್ಗ್ರೌಂಡನ್ನ ಓಪನ್ ಮಾಡ್ಕೊಂಡಾದಮೇಲೆ ಕ್ರಾಪ್ ಅಂತ ಕೊಡಿ. ಕ್ರಾಪ್ ಅಂತ ಕೊಟ್ಟ ಮೇಲೆ ಕ್ರಾಪ್ ಇಮೇಜ್ಗೆ ಹೋಗಿ ಇನ್ಸ್ಟಾಗ್ರಾಮ್ ಪೋರ್ಟ್ರೇಟಲ್ಲಿ ಕ್ರಾಪ್ ಮಾಡ್ಕೊಳ್ಳಿ. ಸಿಂಪಲಾಗಿ ಕ್ರಾಪ್ ಮಾಡ್ಕೊಂಡಾದ್ಮೇಲೆ ಆ್ಯಡ್ ಫೋಟೋ ಅಂತ ಕೊಡಿ. ಆ್ಯಡ್ ಫೋಟೋ ಅಂತ ಕೊಟ್ಟ ಮೇಲೆ ಈ ಫ್ರೇಮ್ ಸಿಗುತ್ತೆ ಮತ್ತು ಇದು ಕೂಡ ಸಿಗುತ್ತೆ, ಈ ಫ್ರೇಮ್ ಕೂಡ ಸಿಗುತ್ತೆ. ಎರಡೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಫ್ರೇಮ್ನ ಸೈಡ್ ಇಟ್ಕೊಳ್ಳೋಣ. ಫಸ್ಟ್ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಈ ಥರ ಆ್ಯಡ್ ಮಾಡ್ಕೊಳ್ಳಿ ಸಿಂಪಲಾಗಿ. ಏನು ಜಾಸ್ತಿ ಏನು ಎಫೆಕ್ಟ್ ಇರಲ್ಲ ಇದು. ನೋಡಿ ಝೂಮ್ ಮಾಡಿ ಫ್ರೇಮ್ನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣಿಸುತ್ತೆ, ಡೂಪ್ಲಿಕೇಟ್ ಅಂತ ಬರುತ್ತೆ. ಇದನ್ನು ಡೂಪ್ಲಿಕೇಟ್ ಮಾಡ್ಕೊಂಡು ಈ ಥರ ಉಲ್ಟಾ ಕೂಡ ನೀವು ಹಾಕೋಬೇಕಾಗುತ್ತೆ ಸಿಂಪಲಾಗಿ. ನೋಡಿ ಇವಾಗ ಒಂದು ಫ್ರೇಮ್ ರೆಡಿ ಆಯಿತು. ಫ್ರೇಮ್ ರೆಡಿ ಆದಮೇಲೆ ಏನು ಮಾಡಬೇಕು ಅಂದರೆ ಸಿಂಪಲಾಗಿ ರೈಟ್ ಅಂತ ಕೊಟ್ಕೊಳ್ಳಿ. ನಿಮ್ಗೇನಾದರೂ ಬೇಕಾದರೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಹಾಕ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇಲ್ಲೊಂದು ನಿಮ್ಮ ಇನ್ಸ್ಟಾಗ್ರಾಮ್ ಪಿಕ್ಚರ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ ಮತ್ತು ಇಲ್ಲೊಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಇಲ್ಲಿ ಹಾಕ್ಕೊಳ್ಳಿ. ಅಷ್ಟೇ ಸಿಂಪಲ್. ಕ್ರಾಪ್ ಮಾಡಿ ಹಾಕ್ಕೊಳ್ಳಿ, ಅದೇನು ಜಾಸ್ತಿ ಅವಶ್ಯಕತೆ ಇಲ್ಲ. ಆ್ಯಡ್ ಫೋಟೋ ಅಂತ ಕೊಡೋಣ. ಆ್ಯಡ್ ಫೋಟೋ ಅಂತ ಕೊಟ್ಟಾದಮೇಲೆ ಇವಾಗ ಒಂದು ಮಾಡೆಲ್ ಫೋಟೋನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಇಟ್ಕೋಬೇಕು. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಇಟ್ಕೊಂಡಾದಮೇಲೆ ಈ ಥರ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಫಸ್ಟ್ ಹೋಗಿ ನೀವು ಚೆಕ್ಔಟ್ ಮಾಡಬೇಕಾಗುತ್ತೆ. ಚೆಕ್ಔಟ್ ಮಾಡಿ ನಿಮಗೆ ಸಿಗುತ್ತೆ. ಆರಾಮಾಗಿ ಮಾಡ್ಕೊಳ್ಳಿ. ಸಿಂಪಲಾಗಿರುತ್ತೆ ಎಡಿಟಿಂಗ್. ನಿಮಗೆಲ್ಲ ಸಿಂಪಲ್ ಎಡಿಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ನಿಮಗೆ ಫೋಟೋ ಎಡಿಟಿಂಗ್ ಕಂಟೆಂಟ್ ನಿಮಗೆ ಸಿಗ್ತಾ ಇರುತ್ತೆ. ಮತ್ತು ಇದೇ ಫೋಟೋ ಎಡಿಟಿಂಗಿಂದ ನಿಮಗೆ ದುಡ್ಡು ಹೇಗೆ ಮಾಡೋದು ಅಂತ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಹೋಗ್ತಾ. ಮತ್ತು ಫೇಸ್ ರಿಟಚಿಂಗ್ ಸೀರೀಸ್ ಮತ್ತು ಮ್ಯಾನಿಪುಲೇಷನ್ ಸೀರೀಸ್ ನೋಡಿಲ್ಲ ಅಂದರೆ ಫಸ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಫಸ್ಟು ಚೆಕ್ಔಟ್ ಮಾಡಿ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಸೀರೀಸ್ ಅದೆರಡು ಕೂಡ, ಅದಕ್ಕೋಸ್ಕರ. ಓಕೆ, ಇವಾಗ ಈ ಥರ ಮಾಡಿದ್ದೀರಾ. ಶ್ಯಾಡೋಸ್ ಹಾಕೋಬೇಕು. ಶ್ಯಾಡೋಸ್ ಹಾಕ್ಕೊಳ್ಳೋಕೆ ಏನು ಮಾಡ್ತೀರಾ ಅಂದರೆ ನೋಡಿ ಈ ಥರ ಮಾಡ್ಕೊಳ್ಳಿ. ಇಲ್ಲಿ ಶ್ಯಾಡೋಸ್ ಆಪ್ಷನ್ನೇ ಬರುತ್ತೆ ನಿಮಗೆ. ಪೊಸಿಷನ್ ಒಂದು ಕರೆಕ್ಟಾಗಿ ನೋಡ್ಕೊಂಡು ಇಟ್ಕೊಂಬಿಡಿ. ಯಾಕಂದರೆ ಇದರಲ್ಲಿ ಪೊಸಿಷನ್ ನೋಡಿ ಲೈಟಾಗಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡಾದ್ಮೇಲೆ ನೀವು ರೈಟ್ ಅಂತ ಕೊಡಿ. ಏನಾದರೂ ಎಕ್ಸ್ಟ್ರಾ ನಿಮ್ಮ ಗ್ರಾಸ್ PNG ಏನಾದರೂ ಬೇಕಾದರೆ ಕೆಳಗಡೆ ಗ್ರಾಸ್ PNGನ ನೀವು ಎಲ್ಲೂ ಹುಡ್ಕಕ್ಕೆ ಹೋಗ್ಬೇಡಿ. ಸಿಂಪಲಾಗೆ ನೆಟ್ ಆನ್ ಮಾಡ್ಕೊಳ್ಳಿ. ಸ್ಟಿಕರ್ಸ್ ಅಂತ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಗ್ರಾಸ್ ಅಂತ ಹೊಡೆದ್ರೆ ನಿಮಗೆ ಬರುತ್ತೆ. ನಾನು ನೆಟ್ ಆಫ್ ಮಾಡಿದ್ದೀನಿ ಯಾಕಂದರೆ ವೀಡಿಯೋ ಮಾಡೋಕ್ಕಾಗಲ್ಲ. ನೆಟ್ ಆನ್ ಮಾಡ್ಕೊಂಡು ಅದಕ್ಕೋಸ್ಕರ. ಇಲ್ಲಿ ಸ್ಟಿಕರ್ಸಲ್ಲಿ ಗ್ರಾಸ್ ಅಂತ ಬರುತ್ತೆ, ಇಲ್ಲಿ ಕೆಳಗಡೆ ಹಾಕ್ಕೊಳ್ಳಿ. ಅಷ್ಟೇ. ಕೆಳಗಡೆ ಹಾಕೊಂಡ್ಮೇಲೆ ನೀವು ಕಲರ್ ಗ್ರೇಡಿಂಗ್ ಮಾಡಿಕೊಂಡ್ರೆ ಈ ಎಡಿಟಿಂಗ್ ಮುಗಿಯುತ್ತೆ. ಈ ಒಂದು ಎಡಿಟಿಂಗ್ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಫಸ್ಟ್ ಈ ವಿಡಿಯೋಗೆ ಲೈಕ್ ಮಾಡಿ. ಮುಂದೆ ನಿಮ್ಗೆ ಯಾವ ಥರ ವೀಡಿಯೋ ಬೇಕಂತ ಕಮೆಂಟ್ ಮಾಡಿಬಿಟ್ಟು ಇದನ್ನು ಡ್ರಾ ಟೂಲಲ್ಲಿ ಸೇವ್ ಮಾಡ್ಕೊಂಬಿಡಿ. ಫಸ್ಟು ಇಲ್ಲಿ ಡ್ರಾ ಟೂಲ್ ಸಿಗುತ್ತೆ. ಡ್ರಾ ಟೂಲಲ್ಲಿ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಗೈಸ್.